ಆಹಾ, ಮದುವೆ ಮನೆಗಳಲ್ಲಿ ಮಾಡುವಂಥ ಸ್ವೀಟ್ಸನ್ನು ಮನೇಲೇ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು ರೆಸಿಪೀಸು. ಸೊ ಸಖತ್ ಟೇಸ್ಟಿಯಾಗಿತ್ತು. ಇದು ಅನುಸ್ವಯಂಕಲಿಕೆ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ, ನೀವು ವೆಯ್ಟ್ ಮಾಡ್ತೀರಿ. ಸೊ ಎಲ್ಲ ರೆಸಿಪೀಸು ಅಲ್ಲಿ ಶೇರ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್ ಅನು ಬ್ಲಾಗಿಂಗ್ ಕನ್ನಡ. ನೋಡಿ, ಬೆಳಗ್ಗೆನೆ ಎಲ್ಲ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ. ಏನಪ್ಪ ರೀಸನ್ ಅಂತ ಅಂದ್ರೆ, ಈಗ ಆಲ್ಮೋಸ್ಟ್ 9 ಗಂಟೆ ಆಗಿದೆ. 10 ಲೀಟರ್ ಹಾಲು ಕಾಯಿಸಿದ್ದೀನಿ. ಬೇರೆಲ್ಲ ಕೆಲಸ ನಡೀತಾ ಇದೆ, ಬರೋದಿಂದ ಆಗಿದೆ ಅಂತ ಹೇಳ್ಬೋದು. ಸೊ ಸ್ವೀಟ್ ಮಾಸ್ಟರ್ಗಳು ಬಂದಿದ್ದಾರೆ ಇಬ್ರು ರೆಸಿಪಿ ಮಾಡಲಿಕ್ಕೆ. ಏನು ಅಂತ ನೀವು ಗೆಸ್ ಮಾಡಿ, ಏನು ಸ್ವಲ್ಪ ಇಷ್ಟೆಲ್ಲ ಮಾಡಿಸ್ತಿದ್ದಾರೆ ಅಂತ ನೀವೇ ಗೆಸ್ ಮಾಡಿ ಕಾಮೆಂಟ್ ಮಾಡಿ ಆಯ್ತಾ. ಸೊ ಈಗ ಆಲ್ರೆಡಿ ಸಾಂಬಾರು ಮಾಡಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ. ಸೊ ಅಲ್ಲಿ ಇನ್ನೂ ಸಣ್ಣ ಉರಿಲಿ ಕಾಯ್ತಾ ಇದೆ. ಆಲ್ಮೋಸ್ಟ್ ಅಡುಗೆ ಮನೆ ಒಂದು ರೇಂಜ್ ಕ್ಲೀನ್ ಆಗಿದೆ. ಮುಕ್ಕಿದ ಕೆಲಸ ಪಟ ಅಂತ ಮುಗಿಸಿ ಬೇಗ ಕೆಲಸ ಶುರು ಮಾಡಬೇಕು. ಸೊ 9:45 ಆಗಿದೆ, ಇನ್ನೂ ಸುನಿಮಾ ಬಂದಿಲ್ಲ. ಸೊ ಇಲ್ಲಿ ಸುಮಾರು ಐಟಮ್ಸ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಇನ್ನೂ ಬೇಜಾನ್ ಐಟಮ್ ತರೋದಿದೆ, ಎಲ್ಲ ತೊಗೊಂಡು ಬರ್ತಾರೆ. ಸೊ ಇಲ್ಲೇ ಕುಕ್ಕಿಂಗ್ ಪ್ರೊಸೆಸನ್ನು ಮಾಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ ಜಾಗನ. ಸೊ ಅಷ್ಟರಲ್ಲಿ ನಾನು ಯೂಶಲಿ ಈ ಥರ ಶೂಟ್ಸ್ಗೆ ನಾನು ಯಾವ ರೀತಿ ರೆಡಿ ಆಗ್ತೀನಿ ಅನ್ನೋದು ನಾನು ತೋರಿಸ್ತೀನಿ. ತುಂಬ ಸಿಂಪಲ್, ನಾನೇನು ಜಾಸ್ತಿ ಮೇಕಪ್ ಮಾಡೋದಿಲ್ಲ. ಸೊ ತೋರಿಸ್ತೀನಿ. ಹಾಗೆ ನಾನು ಕೆಲವೊಂದು ಲಿಪ್ಸ್ಟಿಕ್ಸ್ ವಾಚಸನ್ನು ಮಾಡಿ ತೋರಿಸ್ತೀನಿ. ಸೊ ಮಮ್ಮ ಅರ್ಥದ್ದು ಲಿಪ್ಸ್ಟಿಕ್ಸ್ ಬಂದಿದೆ, ಅದ್ರ ಸ್ವಾಚಸನ್ನು ಕೂಡ ತೋರಿಸ್ತೀನಿ, ಬನ್ನಿ. ಸೊ ಈಗ ಅಟ್ ಪ್ರೆಸೆಂಟ್ ನನಗೆ ಮಮ್ಮ ಅರ್ತ್ ಕಡೆಯಿಂದ ಇಷ್ಟು ಲಿಪ್ಸ್ಟಿಕ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲ ಮಮ್ಮ ಅರ್ತ್ ಪ್ರಾಡಕ್ಟು ಕೂಡ ಪ್ಯಾರಾಬೆನ್ ಫ್ರೀ, SLS ಫ್ರೀ, ಕ್ರುಯಲ್ಟಿ ಫ್ರೀ, ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೆಡ್ ಮಾಡಿರೋದಿಲ್ಲ. ಹಾಗೆ ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ, ಅದ್ರ ದುಪ್ಪಟ್ಟು ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ತಾರೆ. ಸೊ ನನ್ನ ಹತ್ರ ಇಷ್ಟು ಕಲರ್ಸ್ ಇದೆ, ಬನ್ನಿ ಒಂದೊಂದು ಸ್ವಾಚ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ತುಂಬಾ ಕ್ರೌಡ್ ಇದೆ ಮನೆಯಲ್ಲಿ, ಸೊ ಡೋಂಟ್ ಮೈಂಡ್ ಆಯ್ತಾ. ಸೊ ಮೊದಲನೇದಾಗಿ ಪ್ಯಾಷನ್ ಫ್ರೂಟ್ ವೈನ್ ಅಂತ ಹೇಳಿ 04. ಬಟ್ ಇದು ಹೇಗಿದೆ ಅಂತ ನೋಡೋಣ. ಬಟ್ ವೈನ್ ಕಲರ್ ಎಲ್ಲ ಒಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಸೊ ನೋಡಿ, ವಾವ್, ಸೂಪರ್. ವಾರದಲ್ಲಿ 7 ದಿನ 7 ಶೇಡನ್ನು ಹಾಕೋಬಹುದು. ಡೈಲಿ ಕಲರ್ ಶೇಡನ್ನು ಚೇಂಜ್ ಮಾಡ್ತಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಕಲರ್ ತುಂಬಾ ಪ್ಲೆಸೆಂಟ್ ಆಗಿ ಕೂಡ ಕಾಣಿಸುತ್ತೆ. ಹೈಡ್ರೇಟ್ ಮ್ಯಾಟ್ ಕ್ರೇಯಾನ್ ಲಿಪ್ಸ್ಟಿಕ್ ಏನಿದೆ, ಇದೆಲ್ಲ ಟ್ರಾನ್ಸ್ಫರ್ ಪ್ರೂಫ್, ಹಾಗೆ ಕೆಮಿಕಲ್ ಫ್ರೀ, ಯಾವುದೇ ರೀತಿ ಟಾಕ್ಸಿನ್ ಇರೋದಿಲ್ಲ. ಇದು 12 ಗಂಟೆಗಳ ಕಾಲ ನಿಮ್ಮ ಲಿಪ್ಸ್ ಮೇಲೆ ಹಾಗೆ ಇರುತ್ತೆ. ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. 12 ಗಂಟೆಗಳ ಕಾಲ ಹಾಗೆ ಇರುತ್ತೆ. ಇದರಲ್ಲಿ ಆರಿಗೆನೋ ಆಯಿಲ್ ಇರೋದ್ರಿಂದ ನಿಮ್ಮ ಲಿಪ್ಸನ್ನು ಡ್ರೈ ಮಾಡ್ಲಿಕ್ಕೆ ಬಿಡೋದಿಲ್ಲ, ಹಾಗೆ ನರಿಶ್ ಕೂಡ ಮಾಡುತ್ತೆ. ಒಂದೇ ಒಂದು ಸ್ಟ್ರೋಕ್ ಸಾಕು, ನೀಟಾಗಿ ಅಪ್ಲೈ ಆಗುತ್ತೆ. ಇದು ವಾಟರ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್, 12 ಗಂಟೆಗಳ ಕಾಲ ಹೈಡ್ರೇಟ್ ಮಾಡುತ್ತೆ. 12 ಅವರ್ ಲಾಂಗ್ ಲಾಸ್ಟ್ ಇರುತ್ತೆ, ಲೈಟ್ ವೆಯ್ಟ್, ಹಾಗೂ 1 ಸ್ಟ್ರೋಕ್ ಅಪ್ಲಿಕೇಶನ್, ಇನ್ಸ್ಟೆಂಟ್ ಕಲರ್ ಅಂತ ಹೇಳ್ಬೋದು. ಇದರಲ್ಲಿ ರಿಚ್ ಆರಿಗೆನೋ ಆಯಿಲ್ ಇದೆ, ವಿಟಮಿನ್ ಇ, ವಿಟಮಿನ್ ಎ ಮತ್ತು ಮಾಯಿಶ್ಚರೈಸರ್ ಇರುತ್ತೆ. ನಿಮ್ಮ ಲಿಪ್ಸನ್ನು ಒಳ್ಳೆ ಮಾಯಿಶ್ಚರೈಸ್ ಮಾಡುತ್ತೆ. 7 ಡೇಸ್ 7 ಶೇಡ್ಸ್ ಆರಾಮ್ಸೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಸುಮಾರು ಶೇಡ್ಸ್ ಇದೆ. ಇನ್ ಕೇಸ್ ನೀವೇನಾದರೂ ಪ್ರಾಡಕ್ಟನ್ನು ಬೈ ಮಾಡ್ತೀನಿ ಅಂತ ಅಂದರೆ ಅನುಪಮಾ 2023 ಅಂತ ಕೋಡನ್ನು ಅಪ್ಲೈ ಮಾಡಿ 20% ಡಿಸ್ಕೌಂಟ್ ಸಿಗುತ್ತೆ. ಅದು mamaearth.in ನಲ್ಲಿ ಮಾತ್ರ ಸ್ನೇಹಿತರೆ. ಅದಲ್ಲದೆ ಸ್ನೇಹಿತರೆ, ಮಮ್ಮ ಅರ್ತ್ ಪ್ರಾಡಕ್ಟ್ ಅಲ್ಲ, ಮಮ್ಮ ಅರ್ತ್ ಅಮೆಝಾನ್, ನೈಕಾ, ಪರ್ಪಲ್ ಮತ್ತು ಫ್ಲಿಪ್ಕಾರ್ಟಲ್ಲೂ ಇದೆ. ಅದಲ್ಲದೆ ಮಮ್ಮ ಅರ್ತ್ ಆ್ಯಪಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇದುವರೆಗಾಗಿ ಮಮ್ಮ ಅರ್ತ್ ಅವರು 1 ಮಿಲಿಯನ್ ಟ್ರೀನ ನೆಟ್ಟಿದ್ದಾರೆ ಸ್ನೇಹಿತರೆ. ನೀವೇನಾದರೂ ಒಂದು ಪರ್ಚೇಸ್ ಮಾಡಿದ್ರೆ 1 ಟ್ರೀಯನ್ನು ಅವರು ನೆಡ್ತಾ ಹೋಗ್ತಾರೆ ಸ್ನೇಹಿತರೆ. ಮತ್ತೆ ಯಾಕೆ ತಡ, ಇನ್ ಕೇಸ್ ನಿಮ್ಗೆ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡಿಕೊಂಡು ನೀವು ಬೈ ಕೂಡ ಮಾಡ್ಬೋದು. ಮಂಡೇ ಟು ಸಂಡೇ 7 ಡೇಸ್ 7 ಶೇಡ್ಸನ್ನು ವೇರ್ ಮಾಡ್ಬೋದು. ಹೇಳ್ದಂಗೆ ವೈನ್ ಕಲರ್ ತುಂಬ ಚೆನ್ನಾಗಿದೆ. ಅದನ್ನು ಬಿಟ್ಟು ನನಗೆ ಇದು ಸಖತ್ ಇಷ್ಟ ಆಯಿತು. ನೋಡಿ, ಲುಕ್ ವೈಸು ಅಷ್ಟೇ ಸಖತ್ತಾಗಿದೆ. ರಾಣಿ ರೆಡ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ. ಇದ್ರ ಹೆಸರು ಬಂದು 07 ರಸ್ಬೆರಿ ರೆಡ್ ಅಂತೆ. ಬಟ್ ತುಂಬಾ ಚೆನ್ನಾಗಿದೆ, ಗೋ ಫಾರ್ ಇಟ್. ಯಾರಾದರೂ ಬೈ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ರಸ್ಬೆರಿ ರೆಡ್ ಅನ್ನು ನೀವು ಬೈ ಮಾಡ್ಬೋದು. ಎಸ್, ಬನ್ನಿ ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಸ್ವೀಟ್ ಗಲ್ವಾ? ಏನ್ ರೆಸಿಪಿ ಮಾಡ್ತೀರಾ ಇದರಲ್ಲಿ? ಗ್ಲಾಸ್ ಸ್ಯಾಂಡ್ವಿಚ್, ಪಪ್ಪಾಯ ಪಾನ್, ಪಪ್ಪಾಯ ರೋಲ್. ಗ್ಲಾಸ್ ಸ್ಯಾಂಡ್ವಿಚ್, ಪಪ್ಪಾಯ ರೋಲ್, ಗ್ಲಾಸ್ ಸ್ಯಾಂಡ್ವಿಚ್. ಆಮೇಲೆ ಇನ್ನು ಈಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಿದ್ದಾರೆ. ಇದೆಲ್ಲ ವೇಸ್ಟಾ? ಓಕೆ, ಫೈನ್. ಒಟ್ಟು 16-17 ರೆಸಿಪಿ ಅಂತ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ. ಸೊ ನೋಡೋಣ ಏನೇನಾಗುತ್ತೋ. ಈ ಉಳಿದಿರೋದೇನಿದೆ ಇದನ್ನು ತೆಗೆದುಕೊಂಡು ಹೋಗಿ ನಾನು ಒಳಗಡೆ ಇಟ್ಬಿಡ್ತೀನಿ. ಸೊ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೆ ಯೂಸ್ ಆಗುತ್ತೆ. ಬಟ್ ಗಂಟ್ಲು ಕಟ್ಟಿದೆ ಅಂದರೆ ಕುಡಿಯೋಕ್ಕೆ ಹೋಗಬೇಡಿ.
ಸೊ ಇಲ್ಲಿ ಆಂಟಿನ ಸುನಿ ರೇಗಿಸ್ತಾ ಇದ್ರು, ನಾನು ನಿಮ್ಮನ್ನೂ ವೀಡಿಯೋ ಮಾಡ್ತೀನಿ ನೋಡಿ ಅಂತ. ಆಂಟಿ ಎದ್ದು ಓಡಿ ಬರ್ತಿದ್ರು. ಸೊ ಚೆನ್ನಾಗಿತ್ತು ಸ್ನೇಹಿತರೆ, ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಸುಮಾರು ರೆಸಿಪೀಸನ್ನು ಟ್ರೈ ಮಾಡಿದ್ವಿ. ಚಂಪಾಕಲಿ ರಸಮಲೈಗೆ ಇಲ್ಲಿ ಸಕ್ಕರೆನ ಪಾಕ ಮಾಡಲಿಕ್ಕೆ ಇಟ್ಟಿದ್ದಾರೆ. ಸೊ ಈಗ ಹಾಲನ್ನು ಹಾಕ್ಬಿಟ್ಟು ಇದನ್ನು ಒಡಿಸ್ತಾ ಇದ್ದಾರೆ. ಅಂದರೆ ಮೇಲ್ಗಡೆ ಧೂಳು ಏನಿದೆ ಅದೆಲ್ಲ ಬರುತ್ತೆ ಅಂತ ಹೇಳಿ. ಸೊ ಆ ಧೂಳನ್ನು ಎಲ್ಲ ನೀಟಾಗಿ ಶೋಧಿಸ್ಕೊಬೋದು. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಬರುತ್ತೆ. $2,500 ರೆಸಿಪಿ ಮಾಡಿದೀವಿ, ನಮ್ಗೆ ಬೆಲೆನೇ ಇಲ್ಲ. ಅಷ್ಟು ಕಷ್ಟ ಬಿದ್ದು ತಿಂದಿದ್ದೀವಿ ನಾವು, ನಮ್ಮ ಬೆಲೆ ಬೇಡ. ಹೌದಾ ಸುನಿಯನ್ನ ಎಲ್ಲ ಅದು ಕರೆಕ್ಟಾಗಿ ಶೇಪ್ ಬರ್ಬೇಕಲ್ಲ. ಸೊ ಇದು ಉಜ್ಜೋ ಮೆಥಡ್ ತೋರಿಸ್ರಿ, ಹೆಂಗೆ ಮುಚ್ತೀರಾ? ಸೊ 2 ಕೈಯಲ್ಲಿ ಹಾಕಿ ಪ್ರೆಸ್ ಮಾಡಿ ಹಿಂಗೆ ಮೊದಲೇ ನೀವೇ ಮಾಡಿದ್ರಲ್ಲ, ಇದು ಗೋಧಿ ಹಿಟ್ಟಿಂದು ಕಷ್ಟ ಬಿದ್ದು ತಿಂದ್ವಲ್ಲ, ಅದೇ ತರ ನಾನೇನೋ ಸಿನಿಮಾ ಟೀಸ್ ಮಾಡ್ತಾ ಕೂತಿದ್ರು. ಆ ನಂತರ ಎಲ್ಲ ನೀಟಾಗಿ ರೆಸಿಪೀಸನ್ನು ಮಾಡಿರೋದನ್ನ ಕೆಲವೊಂದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಫಿಲ್ಲಿಂಗ್ ಮಾಡಬೇಕಿತ್ತು, ಮಾಡ್ತಾಯಿದ್ರು. ಸ್ನೇಹಿತರೆ ನಿಜವಾಗ್ಲೂ ಆರಾಮ್ಸೆ ನಾವು ಮನೇಲೇ ಮಾಡ್ಕೋಬೋದು. ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಾಗಿ ರೆಡಿ ಆಗೋದು ಗೊತ್ತಾ? ತುಂಬಾ ಚೀಪಾಗಿ ಕಡಿಮೆ ಬಡ್ಜೆಟಲ್ಲಿ ರೆಡಿ ಆಗಿಬಿಡುತ್ತೆ. ಸುಮಾರು ರೆಸಿಪೀಸನ್ನು ನಾವು ಮಾಡಿದ್ವಿ. ಜಾಂಗೀರು, ಜಿಲೇಬಿ, ಆನಂತರ ಏನೋ ರೋಲ್ಸು, ಪಿಸ್ತಾ ರೋಲ್ಸು, ಲೋಟಸ್ಸು, ಆಮೇಲೆ ಸೀಬೆಕಾಯಿ ಅಂತಿದ್ದು, ಆ್ಯಪಲ್ಲು, ಈ ರೀತಿ ಸುಮಾರು ಬಗೆಯಾಗಿರುವಂತಹ ರೆಸಿಪೀಸನ್ನು ಟ್ರೈ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗೆ ಒಂದು 3-4 ಸ್ವೀಟ್ ತಿನ್ನೋಷ್ಟಲ್ಲೇ ನನಗೆ ಒಂಥರ ಶುರುವಾಗೋಯಿತು. ಯಾಕಂದರೆ ಬರೀ ಸ್ವೀಟ್ಸ್ ತಿಂತಾಯಿದ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ಏನಾದರೂ ಇತ್ತು ಅಂದರೆ ತಿನ್ಬೋದು. ಬರೀ ಸ್ವೀಟ್ಸ್ ಅಲ್ವಾ, ರಸಗುಲ್ಲ, ರಸಮಲಾಯಿ, ಈ ಬೆಂಗಾಲಿ ಸ್ವೀಟ್ಸ್ ಅಂತೂ 3 ಡೇಸ್ ತನಕ ಇರುತ್ತೆ. ಮತ್ತು ಕಾಜು, ಈ ಪಪಾಯ ರೋಲು, ಸುಮಾರು ರೆಸಿಪೀಸ್ ಮಾಡಿದ್ವಿ ಸ್ನೇಹಿತರೆ. ನನಗೆ ಹೆಸರುಗಳೇ ಬರ್ತಾಯಿಲ್ಲ, ಅಷ್ಟು ರೆಸಿಪೀಸನ್ನು ನಾವು ಟ್ರೈ ಮಾಡಿದ್ವಿ. ಆಂಟಿಗೆ ಜಿಲೇಬಿ ಅಂದ್ರೆ ಇಷ್ಟ, ಸ್ವೀಟೇ ತಿಂದಿಲ್ಲ ಅದಕ್ಕೆ ಬೆಳಿಗ್ಗೆಯಿಂದ. ಆಂಟಿ ಗಬ್ಬಿ ಗಬ್ಬಿ ಆಂಟಿ ನನಗೂ ಒಂಚೂರು ಬೆಳ್ಕೊಡ್ತೀರ? ಅಯ್ಯೋ ನೋಡಿ, ಇಲ್ಲಿ ಎಲ್ಲ ಕಾಮಿಡಿ ಮಾಡ್ತಾ ಕೂತಿದ್ದೀವಿ ನಾವು. ಸೊ ಇಲ್ಲಿ ರೆಸಿಪೀಸ್ ರೆಡಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಸುಮಾರು ರೆಸಿಪೀಸ್ ಮಾಡಿದ್ವಿ. ಟೋಟಲ್ ಹೆಚ್ಚು ಕಮ್ಮಿ ಸಿಕ್ಕಾಪಟ್ಟೆ ರೆಸಿಪೀಸ್ ಮಾಡಿದ್ದೀವಿ. ಪಾನು, ರಸಮಲಾಯಿ, ರಸಗುಲ್ಲ, ಜಾಂಗೀರ್ ಎಲ್ಲ ಈ ರೀತಿ ಹಾಕಿ 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 ನೋಡಿ. ಸ್ವೀಟ್ಸ್ 90% ಎಲ್ಲರಿಗೂ ಪಾರ್ಸಲ್ ಕಳ್ಸೋದನ್ನ ಕಳಿಸ್ಬಿಟ್ಟಿದ್ದೀನಿ. ಎಲ್ಲ ಪ್ಯಾಕ್ ಮಾಡಿ ಅವ್ರವ್ರ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ಇನ್ನು ಮಿಕ್ಕಿದ್ದೆಲ್ಲ ಕೊಡೋರಿಗೆ ತುಂಬ ಇದೆ ಕಳಿಸೋವಂಥದ್ದು. ನೋಡಿ ಇಲ್ಲಿ ಭಯಂಕರ ಕಷ್ಟಪ್ಪ ಎಲ್ಲ ಮೇಂಟೈನ್ ಮಾಡೋದು. ಸ್ವೀಟ್ಸ್ ಮಾಡಿಸೋದು ದೊಡ್ಡದಲ್ಲ, ಮಾಡಿದ್ಮೇಲೆ ಅದ್ರ ತಕ್ಕನಂಗೆ ಮೇಂಟೈನ್ ಮಾಡೋದು ದೊಡ್ಡದು. ಇದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಸಖತ್ ಕಷ್ಟ. ಅರೌಂಡ್ 17 ರೆಸಿಪೀಸ್ ಈಗ ಆಲ್ರೆಡಿ ಆಗಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ. ಓಡಾಡಿ ಕೆಲಸ ಮಾಡಿ ಕಾಲೆಲ್ಲ ಹೊಡ್ತಾ ಬಂದಿದೆ, ತುಂಬ ಹೊಡಿತಾ ಇದೆ. ನಾನು ಸ್ವೀಟ್ ಟೇಸ್ಟೇ ನೋಡ್ತಾ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಅಷ್ಟು ಸ್ವೀಟ್ ತಿಂದು ಒಂಥರ ಅನ್ನಿಸ್ಬಿಡ್ತು. ಎಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ನನಗೂ ಕೂಡ ಟಯರ್ಡ್ ಆಗಿದೆ. ಆಲ್ರೆಡಿ 7:45, ಇನ್ನೂ 1 ಅವರ್ ಆಗುತ್ತೆ, 1 or 2 ಅವರ್ ಆಗುತ್ತೆ. ಸೊ ಈ ರೆಸಿಪೀಸ್ಗಳೆಲ್ಲ ಅನುಸ್ವಯಂಕಲಿಕೆ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ, ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಬರುತ್ತೆ. ಮಿಸ್ ಮಾಡದೆ ನೋಡಿ ಆಯಿತಾ. ಎಲ್ಲ ರೆಡಿ ಆಯಿತು ನೋಡಿ. ಇದು ನಮ್ಮ ಪಾರ್ವತಮ್ಮ ಆಂಟಿ ಅಲ್ಲ, ನಾವು ಪ್ಯಾಕ್ ಮಾಡಿಕೊಟ್ಟಿದ್ದೀವಪ್ಪ. ಬಾಯ್. ನಮ್ಮ ಆಂಟಿ ಬೆಳಗ್ಗೆಯಿಂದ ನನ್ನ ಜೊತೆನೇ ಇದ್ದಾರೆ. ಮಧ್ಯಾಹ್ನ ಹೋಗಿ ಬಂದರು. ಪಾಪ ಕೆಲಸ ಜಾಸ್ತಿ ಅಂತ ಹೆಲ್ಪ್ ಮಾಡಕ್ಕೆ ಬಂದರು. ನಮ್ಗೆ ಹೆಲ್ಪ್ಗಿನ್ನ ಈ ಸತಿ ಮಾತಾಡಕ್ಕೊಬ್ರು ಬೇಕಿತ್ತು. ಅದ್ರಲ್ಲೂ ಸುನಿ ಅಂತೂ ಸಿಕ್ಕಾಪಡೆ ಕಾಲು ಎಳಿತಾರ ಆಂಟಿಗೆ. ಎಸ್ ಆಂಟಿ, ಹೆಂಗಿತ್ತು ಆಂಟಿ ಎಲ್ಲ ಟೇಸ್ಟ್? ಸೂಪರ್ ಆಂಟಿ. ಬಿಸಿ ಬಿಸಿ ಜಿಲೇಬಿ ಎಲ್ಲ ಬಿಸಿ ಬಿಸಿ ಅಲ್ಲಲ್ಲೇ ಬಾರಿಸಿದ್ವಿ, ಅಲ್ಲಲ್ಲೇ ಬಾರಿಸಿದ್ದೆ. ಇಷ್ಟ ಆಯ್ತು ಆಂಟಿ ಎಲ್ಲ ರೆಸಿಪೀಸ್? ಓಕೆ, ಎಸ್ ನೋಡಿದ್ರಿ ಅಲ್ವಾ.
ಬಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಟಯರ್ಡ್ ಆಗ್ಬಿಟ್ಟಿದೆ. ಸರಿ ಬಾಯ್ ಅಣ್ಣ. ಬಾಯ್.